ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಇಬ್ಬಿಡು ಗ್ರಾಮದಲ್ಲಿ 25 ಲಕ್ಷ ರು ರಸ್ತೆ ಕಾಮಗಾರಿಗಳಿಗೆ ಚಾಲನೆ. ಶಾಸಕ KH ಸುರೇಶ್ ಗುದ್ದಲಿ ಪೂಜೆ. ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಾಸಕ KH ಸುರೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಗ್ರಾಮ ದೇವತೆ ಗಜಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಮಾತನಾಡಿದ ಶಾಸಕ ಸುರೇಶ್ ಅವರು, ಗಜಲಕ್ಷ್ಮಿ ಶಕ್ತಿ ದೇವತೆ ಕಳೆದ 15 ದಿನಗಳ ಹಿಂದೆ ಜಾತ್ರೆ ನಡೆದಿದ್ದರಿಂದ ಪೂಜೆಯನ್ನು ಆಗ ನಡೆಸಲು ಸಾಧ್ಯವಾಗಲಿಲ್ಲ. ಇಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸಿದ್ದೇವೆ ಎಂದು ಹೇಳಿದ್ದಾರೆ. ಇಬ್ಬಿಡು ಗ್ರಾಮದಲ್ಲಿ ಗಜಲಕ್ಷ್ಮಿ ದೇವಸ್ಥಾನದಿಂದ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ 25 ಲಕ್ಷ ರು ಅನುದಾನ ಮಂಜೂರಾಗಿದ್ದು ಕಾಮಗಾರಿ ಆರಂಭಿಸಲಾಗಿದೆ. ಇಲ್ಲಿನ ರಸ್ತೆ ಕಿರಿದಾಗಿರುವುದರಿಂದ ಡಾಂಬರು ರಸ್ತೆ ದೀರ್ಘಕಾಲ ಉಳಿಯುವುದಿಲ್ಲ. ಆದ್ದರಿಂದ ಶಾಶ್ವತ ಪರಿಹಾರವಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುತ್ತಿದೆ. ಇದು ಗ್ರಾಮಸ್ಥರ ಬಹುಕಾಲದ ಬೇಡಿಕೆಯಾಗಿದ್ದು ಇದೀಗ ಈಡೇರಿಸಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಈ ಕಾಮಗಾರಿಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಜಾರಿಗೊಳ್ಳಲಿದ್ದು ಗುಣಮಟ್ಟದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಲೋಕೇಶ್, ರಾಮಚಂದ್ರೇಗೌಡ, ರಂಗನಾಯಕ್, ವಿಜಯೇಂದ್ರ, ಪಟೇಲ್ ರಾಜಗೌಡ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ನಾವು ಈಶ್ವರ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿದ್ರು, ಅಣ್ಣ ಖಂಡಿತ ಮುಂದಕ್ಕೆ ನಿಮ್ ಗೆಲ್ಲಿಸ್ತೀವಿ, ನಮಗೆ ನೀವು ಮಾಡಿಕೊಡ್ಬೇಕು ಅಂತ ಆಶ್ವಾಸನೆ ಕೇಳಿದ್ರು, ಕೊಟ್ಟರು. ಇದೇ ರೀತಿ ಇವತ್ತು ನಮಗೆ ಕೊಟ್ಟಿದ್ದಾರೆ. ನಮಗೆ ಭಾರಿ ಸಂತೋಷ ಆಯಿತು. ನಮ್ಮ ರೋಡ್ ಯಶಸ್ವಿಯಾಗಿ ನಮ್ಮೂರಿನ ಇನ್ನೊಂದಿದೆ, ನಾನು ಇನ್ನೊಂದು ಹೇಳ್ತೀನಿ, ನಮ್ಮೂರ್ದು ಒಂದು ಗ್ರಾಮ ಠಾಣೆ ಸುತ್ತ, ಅದೊಂದು ದಯಮಾಡಿ ಅಧಿಕಾರಿಗಳು ಹೇಳಿ ಸರ್ವೆ ಮಾಡಿಸಿ ಒಂದು ರೋಡ್ ಸುತ್ತ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಗಜಲಕ್ಷ್ಮಿ ಪಾದಕ್ಕೆ ನಮಸ್ಕರಿಸುತ್ತಾ ಇಬ್ಬೀಡಿನ ಸಮಸ್ತ ಎಲ್ಲ ಹಿರಿಯರ ಕಿರಿಯರ ಪಾದಕ್ಕೆ ನಮಸ್ಕರಿಸುತ್ತಾ, ಗಜಲಕ್ಷ್ಮಿ ಒಂದು ಶಕ್ತಿ ದೇವತೆ. ಕಳೆದ 15 ದಿವಸದಲ್ಲಿ ಜಾತ್ರೆ ಆಗಿತ್ತು. ಅವತ್ತೇ ಪೂಜೆಯನ್ನು ಮಾಡಬೇಕಾಗಿತ್ತು. ಎಲ್ಲ ಜಾತ್ರಾ ಸಮಾರಂಭದಲ್ಲಿದ್ದರೂ ಹಾಗಾಗಿ ಮಾಡೋಕ್ಕಾಗಲಿಲ್ಲ. 25 ಲಕ್ಷ ರೂಪಾಯಿ ಅನುದಾನವನ್ನು ಗಜಲಕ್ಷ್ಮಿ ದೇವಸ್ಥಾನದಿಂದ ಹಿಬ್ಬೀಡಿಗೆ ರಸ್ತೆಗೆ, ಕಾಂಕ್ರೀಟ್ ರಸ್ತೆಗೆ, ಯಾಕೆಂದರೆ ಇಲ್ಲಿ ಕಿರಿದಾದ ರಸ್ತೆ ಇರೋದರಿಂದ ಡಾಂಬರ್ ಹಾಕಿದ್ರೆ ನಿಲ್ಲಲ್ಲ, ಕಾಂಕ್ರೀಟ್ ಹಾಕಿದರೆ ಶಾಶ್ವತವಾಗಿರುತ್ತೆ ಅಂತಕ್ಕಂಥದ್ದು ಗುಣಮಟ್ಟದ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡಿ 25 ಲಕ್ಷ ರೂಪಾಯಿ ಕೆಲಸವನ್ನು ಮುಗಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಇದು ಬಹುದಿನದ ಬೇಡಿಕೆ ಇತ್ತು. ನಾನು ಅವರಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೆ, ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಇವತ್ತು ಈ ಸುದಿನ ಕೂಡು ಬಂದಿದೆ. ಹಾಗಾಗಿ ಗಜಲಕ್ಷ್ಮಿ ಆಶೀರ್ವಾದ, ಇಬ್ಬೀಡಿ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಉತ್ತಮವಾದ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆಯನ್ನು ಮಾಡಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.